ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸ್ವಲ್ಪ ಸಿಟಿಗೆ ಹೋಗಬೇಕು, ಶ್ರೀರಂಗಪೇಟೆಗೆ ಹೋಗಬೇಕು, ಮನಸ್ ಮಾರ್ಕೆಟ್ಗೆ ಹೋಗಬೇಕು ಅಂತ. ಹೋಗಿದ್ವಿ. ಆ್ಯಕ್ಚುಲಿ ನಮಗೆ ಏನು ಐಟಮ್ ಬೇಕೋ ಅದು ಸಿಕ್ಕಿರಲಿಲ್ಲ. ಹಾಗಾಗಿ ವೀಕ್ ಡೇಸಲ್ಲಿ ಹೋಗೋಣ ಅಂತ ಇವತ್ತು ಹೊರಟಿದ್ದೀನಿ. ಹೋಗಿ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಏನೇನು ಐಟಮ್ಸ್ ತೊಗೋತೀನಿ, ಹಾಗೆ ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಸಮೂಹ ಹಾಗೆ ನನ್ನ ತಮ್ಮ ಹೊರಟಿರೋದು. ಹಸ್ಬೆಂಡ್ ವೀಕ್ ಡೇಸಲ್ಲಿ ಇರಲ್ಲ, ಅವರು ಸಂಡೇಸ್ ಅಷ್ಟೇ ನಮ್ಮ ಕೈಗೆ ಸಿಗೋದು. ನಾನು ಒಬ್ಬಳೇ ಹೋಗಬೇಕು, ಇಲ್ಲ ಅಂದರೆ ತಮ್ಮನ ಜೊತೆ ಹೋಗಬೇಕು. ಹಾಗಾಗಿ ಮತ್ತೆ ಮಳೆ ಇದೆ, ತುಂಬ ಚಳಿ ಇದೆ, ಗಾಡಿ ಡ್ರೈವ್ ಮಾಡೋಕ್ಕೆ ಬೇಜಾರಾಯಿತು. ಸಮೂ ಕೂಡ ಇದ್ದಾನೆ. ಸಮೂ ಸ್ಕೂಲ್ಗೆ ಹೋದಾಗ ಹೋಗಿ ಬರ್ಬೋದಿತ್ತು. ಇವತ್ತು ಸ್ವಲ್ಪ ಮಳೆ ಇದ್ದಿದ್ದ ಕಾರಣ ಹೋಗಿಲ್ಲ. ನನ್ನ ತಮ್ಮನೇ ಫ್ರೀ ಇದ್ದಾನೆ ಅಂತ ಗೊತ್ತಾಯಿತು. ಹಾಗಾಗಿ 3 ಜನ ಹೊರಟಿದ್ವಿ. ಇನ್ನೇನು ಬರ್ತಾನೆ, ಬಂದ ಮೇಲೆ 3 ಜನ ಹೋಗಿ ಏನೆಲ್ಲ ಮಾಡ್ತೀವಿ, ಎಲ್ಲಿಗೆಲ್ಲ ಹೋಗಿ ಬರ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತಾರೆ. ವಿಡಿಯೋನ ನೋಡ್ತಾ ಹೋಗಿ. ದಿ ಐಗಿರಿ ಕೆಫೆಗೆ ಬಂದಿದ್ದೀವಿ. ನಾನು ಹಸ್ಬೆಂಡ್ ಸಮೂ ಬಂದಿರೋ ವಿಡಿಯೋನ ನೋಡಿದ್ದೀರಾ. ಹಾಗೆ ನನ್ನ ತಮ್ಮ ಟೇಸ್ಟ್ ಮಾಡಿಲ್ಲ ಅಂತ ಹೇಳ್ತಿದ್ದ. ಟೀ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದಾದ್ಮೇಲೆ ಅವನಿಗೆ ಇಡ್ಲಿ ನೋಡಿ ತುಂಬಾನೇ ಇಷ್ಟ ಆಯ್ತಂತೆ. ಗೀ ಪುಡಿ ತಟ್ಟೆ ಇಡ್ಲಿನ ಆರ್ಡರ್ ಮಾಡಿದ್ವಿ, ಒಂದೇ ಒಂದು. ಆಕ್ಚುಲಿ ಈವ್ನಿಂಗು ನಾವೇನು ತಿನ್ನೋಷ್ಟು ಇರ್ಲಿಲ್ಲ. ಟೀ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವ್ನ್ ಕಾಫಿ ತಗೊಂಡ, ನಾನು ಟೀ ತಗೊಂಡೆ. ಹಾಗೇನೆ ಇಲ್ಲಿ ಆಂಟಿಕ್ದು ಹಳೆ ಕಾಲದ್ದು ಕಪ್ ಅಂಡ್ ಸಾಸರ್ ಗಳನ್ನ ಶೋಕೇಸ್ ಮಾಡಿ ಇಟ್ಟಿದ್ರು, ತುಂಬಾನೇ ಚೆನ್ನಾಗಿತ್ತು. ಹಾಗೆ ಕಾಫಿ ಟೀ ಎರಡು ತಗೊಂಡ್ವಿ. ಎರಡು ತುಂಬಾನೇ ಟೇಸ್ಟ್ ಆಗಿ ತುಂಬಾ ಚೆನ್ನಾಗಿತ್ತು. ಇವತ್ತು ಮೇಲೆ ಹೋಗ್ಲಿಲ್ಲ, ಮೇಲೆ ಸರ್ವಿಸ್ಗೆ ಹೋಗ್ಲಿಲ್ಲ, ಕೆಳಗಡೆ ನಾವೇ ಸೆಲ್ಫ್ ಸರ್ವಿಸ್ ಅಲ್ಲಿ ತಗೊಂಡ್ವಿ. ಅದು ಕೂಡ ಒಂಥರ ಫೀಲ್ ಚೆನ್ನಾಗಿರುತ್ತೆ. ಆಕ್ಚುಲಿ ಬೆಳಗ್ಗೆ ಒಂದು 7ಗೆ ಓಪನ್ ಆದ್ರೆ ನೈಟ್ 10 o'clock ವರೆಗೂ ಐಗಿರಿ ಕೆಫೆ ಓಪನ್ ಇರುತ್ತೆ. ತುಂಬಾ ಜನ ಇನ್ಸ್ಟಾದಲ್ಲಿ ಕಮೆಂಟ್ ಮಾಡ್ತಾ ಇದೀರಾ ಓಕೆ ಆಗಿದೆ ಅಂತ. ಆಕ್ಚುಲಿ ಹೋಟೆಲ್ಸ್ ಅಂದ್ರೆ ಹಾಗೆ ಇರುತ್ತೆ. ಈ ಹೋಟೆಲ್ ಅಂತಲ್ಲ, ಎಲ್ಲಾ ಹೋಟೆಲ್ ಅಲ್ಲೂ ಹಾಗೇನೆ. ನಾವು ಮನೇಲಿ ಮಾಡ್ಕೊಂಡು ತಿನ್ನೋದೇ ತುಂಬಾನೇ ಚೆನ್ನಾಗಿರುತ್ತೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವೆಲ್ಲ ಹೊರಗಡೆ ಹೋಗ್ತಾ ಇದೀವಿ, ಇಲ್ಲ ಮನೇಲಿ ಅಡ್ಗೆ ಮಾಡಕ್ ಆಗಿಲ್ಲ ಅಂದಾಗ, ಇಲ್ಲ ಹುಷಾರಿಲ್ಲ ಅಂದಾಗ ಹೋಟೆಲ್ ಫುಡ್ ಅನ್ನ ಪ್ರಿಫರ್ ಮಾಡ್ಬೇಕು. ಇಲ್ಲ ಅಂದಾಗ ಆದಷ್ಟು ಮನೇಲೆ ಮಾಡ್ಕೊಂಡು ತಿನ್ನಿ. ಆದ್ರೆ ಇಲ್ಲಿ 1-2-3 ಐಟಮ್ ಸ್ಪೆಷಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ನಮ್ಗೆ ತುಂಬಾನೇ ಇಷ್ಟ ಆಯ್ತು. ನಮ್ಗೆ ಹೇಗ ಅನ್ನಿಸ್ತು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀವಿ ಅಷ್ಟೇ. ಹಾಗೇನೆ ನಾನು ಶ್ರೀರಂಗಪೇಟೆಗೆ ಹೋಗಿದ್ದೆ, ಐಟಮ್ ಸಿಕ್ಕಿಲ್ಲ ಅಂತ ಹೇಳಿದ್ದೆ ಅಲ್ವಾ, ಮತ್ತೆ ಶ್ರೀರಂಗಪೇಟೆಗೆ ಬಂದಿದೀವಿ. ಮಂಗಲ್ ಅಂತ ಹೇಳಿ ಇದು ಸ್ಟೋರು. ಇಲ್ಲಿ ನಿಮ್ಗೆ ವರ್ಕ್ ಮಾಡೋದಕ್ಕೆ ಬೇಕಾದ ಎಲ್ಲ ಐಟಮ್ಸ್ ಗಳು ಕೂಡ ಹೋಲ್ಸೇಲ್ ಅಲ್ಲಿ ಸಿಗುತ್ತೆ. ನನಗೆ ಬೇಕಾದ ಐಟಮ್ ಕೂಡ ಸಿಕ್ತು. ಹಾಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ, ರೀಸನಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಇಲ್ಲಿ ಸಿಗುತ್ತೆ. ನಾನು ಏನ್ ಐಟಮ್ ತಗೊಂಡಿದ್ದೀನಿ ಅನ್ನೋದನ್ನ ನಿಮ್ಗೆ ಮುಂದಿನ ವಿಡಿಯೋಸ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಏನ್ ಮಾಡಿದೀನಿ, ಏನ್ ತಗೊಂಡಿದ್ದೀನಿ ಅನ್ನೋದನ್ನ. ಹಾಗೆ ಈ ಶಾಪ್ ಅಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ಒಂದು ಶಾರ್ಟ್ ಆಗಿ ವಿಡಿಯೋ ಮಾಡಿದೀನಿ. ಈ ಶಾಪ್ ಇರೋದು ಮನ್ನಾಸ್ ಮಾರ್ಕೆಟ್ ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ಮಂಗಲ್ ಸ್ಟೋರ್ ಕಾಣಿಸುತ್ತೆ. ನಾನು ಇಲ್ಲಿ ಬೋರ್ಡ್ ತೋರಿಸ್ತೀನಿ, ನೋಡ್ತಾ ಇದ್ದೀರಾ. ಆಕ್ಚುಲಿ ನನಗೆ ಬುದ್ಧಿ ಬಂದಾಗಿಂದ ಅಂದ್ರೆ ನಾನು ಒಂದು ಕಾಲೇಜ್ ಲೆವೆಲ್, PU ಲೆವೆಲ್ ಇಂದನು ಈ ಶಾಪಿಗೆ ಬರ್ತೀನಿ. ನನಗೆ ಏನೇ ವರ್ಕ್ ಐಟಮ್ಸ್ ಎಲ್ಲ ಬೇಕಿದ್ರೆ ನಾನು ಇಲ್ಲಿ ಬಂದು ತಗೊಳ್ತೀನಿ. ಮಂಗಲ್ ಫ್ಯಾನ್ಸಿ ಸ್ಟೋರ್ ಅಂತ ಹೇಳಿ. ಮುಂಚೆ ಎಲ್ಲ ಇಲ್ಲೇ ತಗೋತಿದ್ವಿ, ಈಗ ಸ್ವಲ್ಪ ಮೀನಾ ಬಜಾರ್ ನ ಪ್ರಿಫರ್ ಮಾಡ್ತೀವಿ. ಇಲ್ಲಿಗಿಂತ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ನಾವು ಬ್ಲೌಸ್ ಗೆಲ್ಲ ವರ್ಕ್ ಮಾಡ್ತೀವಲ್ಲ, ಆ ಮೆಟೀರಿಯಲ್ಸ್ ಗಳು. ಹಾಗೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದಷ್ಟು ಶಾಪ್ ಗಳಿತ್ತು, ಅದೆಲ್ಲ ಹಾಗೆ ನೋಡ್ಕೊಂಡು ನಿಮ್ಗೂ ಕೂಡ ವಿಡಿಯೋ ಮಾಡಿ ಶೇರ್ ಮಾಡಿದೀನಿ. ಆಂಟಿಕ್ ಕ್ಲಾಕ್ಸ್, ಡೆಕೋರೇಷನ್ ಪೀಸ್ ಗಳು ಎಲ್ಲ ತುಂಬಾನೇ ಚೆನ್ನಾಗಿತ್ತು. ನನಗೆ ನೋಡೋದಕ್ಕೆ ಅಷ್ಟು ಖುಷಿ ಆಗ್ತಾ ಇತ್ತು. ಹಾಗೆ ನಿಮ್ಗೂ ಕೂಡ ಶೇರ್ ಮಾಡಿದೀನಿ, ವಿಡಿಯೋ ಮಾಡಿ. ಯಾರಾದ್ರೂ ತಗೋಬೇಕು ಅಂತ ಇದ್ರೆ ಮನ್ನಾಸ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಹೋಗಿ ಒಂದ್ಸಲಿ ಚೆಕ್ ಮಾಡಿ. ಹಾಗೆ ನಿಮ್ದು ಫ್ಯಾನ್ಸಿ ಸ್ಟೋರು ಆ ಥರ ಎಲ್ಲ ಇದ್ರೆ ಬಲ್ಕ್ ಕ್ವಾಂಟಿಟಿಯಲ್ಲಿ ಈ ತರ ಟ್ರೇಸ್ ಗಳನ್ನ ಕೊಡ್ತಾರೆ. ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಬಲ್ಕ್ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕು. ಡೆಕೋರೇಟಿವ್ ಪೀಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಕ್ಲಾಕ್ ಗಳೆಲ್ಲ ತುಂಬಾನೇ ಚೆನ್ನಾಗಿತ್ತು.
ನಮ್ದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಬರ್ತಾ ಚಿಕನ್ ಪಾಪ್ಕಾರ್ನ್ ಹಾಗೆ ಚಿಕನ್ ಬರ್ಗರ್ ಅನ್ನ ತಂದಿದ್ವಿ. ಸಮು ಕೇಳ್ತಿದ್ದ ತುಂಬಾ ದಿನದಿಂದ, ಹಾಗಾಗಿ ತಗೊಳ್ಳೋಣ ಅಂತ ಹೇಳಿ ತಗೊಂಡ್ ಬಂದಿದ್ವಿ. ಇಲ್ಲೇ ನಿಯರ್ ಬೈ ಶಾಪ್ ಅಲ್ಲಿ ಸಿಗುತ್ತೆ, ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ, ಹಾಗಾಗಿ ಅಲ್ಲೇ ತಗೊಂಡು ಬಂದ್ವಿ. ಶಾಪು ಮಯೋ ಟೌನ್ ಅಂತ ಹೇಳಿ ಎಲ್ಲಾ ತರ ಪಿಜ್ಜಾ, ಬರ್ಗರ್ಸ್, ಈ ತರ ಎಲ್ಲಾ ತರ ಐಟಮ್ಸ್ ಗಳು ಸಿಗುತ್ತೆ. ಟೇಸ್ಟ್ ಆಗಿ ಚೆನ್ನಾಗಿರುತ್ತೆ. ಯಾವಾಗಾದ್ರೂ ರೇರ್ ಆಗಿ ನಾವು ಒಂದೊಂದ್ಸಲಿ ತಂದು ತಿಂತೀವಿ. ಹಾಗೇನೆ ಮೈಸೂರಲ್ಲಿ ಸಹರಾ ಎಕ್ಸಿಬಿಷನ್ ಸ್ಟಾರ್ಟ್ ಆಗಿದೆ ಸ್ಕೌಟ್ಸ್ ಗೈಡ್ಸ್ ಗ್ರೌಂಡ್ ಅಲ್ಲಿ. ಆಕ್ಚುಲಿ ಯಾವಾಗ್ಲೂ ವಿಡಿಯೋ ಮಾಡ್ತಾ ಇರ್ತೀನಿ, ಪದೇ ಪದೇ ಅದೇ ವಿಡಿಯೋ ಹಾಕಿದ್ರೆ ನಿಮ್ಗೂ ಕೂಡ ಬೇಜಾರಾಗುತ್ತಲ್ವಾ, ಹಾಗಾಗಿ ವಿಡಿಯೋ ಮಾಡಿಲ್ಲ. ಒಂದು ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದೀನಿ, ಯಾರು ಸಹರಾದಲ್ಲಿ ಏನಾದ್ರು ಪರ್ಚೇಸ್ ಮಾಡಿ ತಗೊಳ್ಬಹುದು. ಎಲ್ರಿಗೂ ವೆಲ್ಕಮ್ ಬ್ಯಾಕ್. ನಾವು ಈಗ ಸಮೋ ಫ್ರೆಂಡ್ ಮನೇಲಿ ಪೂಜೆ ಇಟ್ಕೊಂಡಿದ್ರು. ಉತ್ನಳ್ಳಿ ಹಬ್ಬ ಮಾಡಿದ್ರು ಅನ್ಸುತ್ತೆ. ಉತ್ನಳ್ಳಿ ಹಬ್ಬ ಮುಂಚೆನೆ ಮಾಡಿದ್ದಾರೆ, ಇವತ್ತು ಜನಕ್ಕೆಲ್ಲ ಊಟ ಇಟ್ಕೊಂಡಿದ್ದಾರೆ ಹೇಳಿದ್ರು, ಹಾಗಾಗಿ ಹೊರಟಿದೀವಿ. ಸಮ್ಮು ನೋಡಿ, ಸಮ್ಮು ರೆಡಿಯಾಗಿ ಕೂತಿದ್ದಾನೆ, ಲಾಲಿಪಾಪ್ ತಿಂತಾ ಇದ್ದಾನೆ. ನಾವು ಆಕ್ಚುಲಿ 1:15ಗೆ ರೆಡಿಯಾಗಿ ಕೂತಿದ್ವಿ. ಅವನು ಅಮ್ಮನ ಮನೇಲಿ ಇದ್ದ. ಬಾ ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರು ಬರ್ತಾನೆ ಇರಲಿಲ್ಲ. ಲೇಟಾಗಿ ಬಂದು ರೆಡಿ ಆಗೋಷ್ಟೊತ್ತಿಗೆ ಈಗ 2:15 ಆಗಿದೆ ಟೈಮು. ಈಗ ಹೊರಟಿದ್ದೀವಿ. ಪರವಾಗಿಲ್ಲ, ಏನು ಟೈಮ್ ಲೇಟ್ ಆಗಿದೆ ಅಂತ ಏನು ಪ್ರಾಬ್ಲಮ್ ಏನಿಲ್ಲ. ನಾವೆಲ್ಲ ಆಗದ ಕಡೆನೂ ಲೇಟಾಗಿ ಹೋಗ್ತೀವಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಹೊರಟಿದ್ದೀವಿ. ಸಮ್ಮು ಫ್ರೆಂಡು, ಅವನ ಹೆಸರು ಕೂಡ ಸಮೃದ್ಧ ಅಂತ. ಅವನ್ನ ಕೂಡ ವಿಡಿಯೋದಲ್ಲಿ ನೋಡಿರ್ತೀರ ನೀವು. ಅವ್ರದ್ದೇ ಮನೆಯಲ್ಲಿ ಫಂಕ್ಷನ್ ಹಾಲಲ್ಲಿ ಒಂದು ಫಂಕ್ಷನ್ ಹಾಲ್ ಇದೆಯಂತೆ. ಫಂಕ್ಷನ್ ಹಾಲಲ್ಲಿ ಊಟ ಇಟ್ಕೊಂಡಿದ್ದಾರೆ ಜನಕ್ಕೆಲ್ಲ. ಮುಂಚೆನೆ ಪೂಜೆನ ಮಾಡಿಸಿದ್ದಾರೆ. ಉತ್ನಳ್ಳಿಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಬಂದು ಈಗ ಫಂಕ್ಷನ್ ಹಾಲಲ್ಲಿ ಊಟಕ್ಕೆ ಇಟ್ಕೊಂಡಿದ್ದಾರೆ. ಹೊರಟಿದ್ದೀವಿ. ಹಸ್ಬೆಂಡ್ ನೋಡಿ ಡ್ರೈವ್ ಮಾಡ್ತಾ. ನಮಸ್ಕಾರ. ನಾನು ಸಿಂಪಲ್ ಆಗಿ ಇದು ಲೆನಿನ್ ಕಾಟನ್ ಸ್ಯಾರಿ ನೋಡಿರ್ತೀರ ನೀವು. ವೈಟ್ಗೆ ಪಿಂಕು ಯುವರಾಜ್ ಸಿಲ್ಕ್ ಹೌಸ್ ಅಲ್ಲಿ ತಗೊಂಡಿದ್ದೆ, ನೋಡಿರ್ತೀರ ಈ ಸೀರೆನ. ಅದಕ್ಕೆ ಒಂದು ಪಿಂಕ್ ಬ್ಲೌಸ್ ಅನ್ನ ಮ್ಯಾಚ್ ಮಾಡಿದ್ದೀನಿ. ಡಿಸೈನರ್ ಬ್ಲೌಸ್ ಪೀಸ್ ಬರುತ್ತಲ್ಲ, ಅದನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಪೂಜೆ ಏನೂ ಇಲ್ಲ, ಬರೀ ಊಟ ಅಷ್ಟೇ. ಹಾಗೆ ಏನು ಫಂಕ್ಷನ್ ಕೂಡ ಇಲ್ಲಲ್ಲ, ಹಾಗಾಗಿ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಹೋಗೋಣ. ಹೋಗಿ ಹೇಗೆಲ್ಲ ಇದೆ, ಯಾರೆಲ್ಲ ಸಿಗ್ತಾರೆ ಅಲ್ಲಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ಹೋಗೋಣ. ನಾವು ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿದ್ದೀವಿ. ಸೌಮ್ಯ ಅಂತ ಹೇಳಿ ಇವ್ರ ಮನೆದೇ ಉತ್ನಳ್ಳಿ ಹಬ್ಬ ಮಾಡಿರೋದು. ಹಾಗೆ ದೀಪಿಕಾ ನೋಡ್ತಾ ಇದ್ದೀರಾ, ಫ್ರೆಂಡು. ಹಾಗೆ ಮಕ್ಕಳೆಲ್ಲ ಇದ್ದಾರೆ. ಎಲ್ಲರೂ ತುಂಬಾನೇ ಖುಷಿ ಪಟ್ರು. ಹಾಗೆ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಮಿಸ್ ಮಾಡ್ಕೊಂಡ್ವಿ. ಹಾಗೆ ಮಕ್ಕಳು ಆಟ ಆಡ್ತಿದ್ದಾರೆ, ಬಾಟಲ್ ಫ್ಲಿಪ್ ಮಾಡೋದು. ತುಂಬಾ ಖುಷಿಯಾಗಿ ವೇಟ್ ಮಾಡ್ತಾ ಇದ್ವಿ, ಎಲ್ಲರೂ ಊಟ ಮಾಡ್ತಿದ್ರಲ್ಲ, ಹಾಗಾಗಿ ವೇಟ್ ಮಾಡುವಾಗ ಎಲ್ಲರೂ ಮಾತಾಡ್ಕೊಂಡು ಮಕ್ಕಳೆಲ್ಲ ಆಟ ಆಡ್ಕೊಂಡು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೇನೆ ನಾವು ಹೋಗಿದ್ದು ಕೂಡ ತುಂಬಾನೇ ಖುಷಿ ಪಟ್ರು. ನಾವು ತುಂಬಾ ದಿನ ಆಗಿತ್ತು ಮೀಟ್ ಮಾಡಿದ್ದು ಕೂಡ ತುಂಬಾ ಖುಷಿ ಆಯ್ತು. ಹಾಗೇನೆ ಊಟಕ್ಕೆ ಬೋಟಿ ಗೊಜ್ಜು, ಮುದ್ದೆ, ಚಿಕನ್ ಗ್ರೇವಿ, ಪಾಯಸ, ಮೊಸರು ಬಜ್ಜಿ, ಕಬಾಬು, ಮಟನ್, ಹಾಗೆ ಗೀ ರೈಸ್ ಅನ್ನ ಮಾಡಿಸಿದ್ರು. ತುಂಬಾನೇ ಚೆನ್ನಾಗಿತ್ತು. ಎಲ್ಲ ಕೂಡ ತುಂಬಾನೇ ಟೇಸ್ಟ್ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು. ಸಮ್ಮು ಇವತ್ತು ಜಾಮೂನ್ ಮಾಡ್ತಾ ಇದ್ದಾನೆ. ಸಮ್ಮು ಹಾಗೆ ಅವರಪ್ಪ ಸೇರ್ಕೊಂಡು. ಸಮ್ಮುಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ. ಓಕೆ ಮಾಡು. ಸಮ್ಮಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಕ್ಯಾರೆಟ್ ಹಲ್ವಾ ಜಾಮೂನ್ ಅಂದರೆ ತುಂಬ ಇಷ್ಟ. ತೊಗೊಂಡು ಬಂದಿದ್ದ, ಆಮೇಲೆ ನಾನೇ ಮಾಡ್ತೀನಮ್ಮ ಅಂತ ಹೇಳ್ದ. ಹಾಗಾಗಿ ನಾನು ಕಲಿಸ್ಕೊಟ್ಟಿದ್ದೀನಿ, ಆಯಿಲ್ ಕಾಯಕ್ಕಿಟ್ಟಿದ್ದೀನಿ. ಅವನು ಉಂಡುಂಡೆ ಮಾಡ್ತಾ ಇದ್ದಾನೆ. ಅಪ್ಪ ಮಗ ಇಬ್ಬರು ಸೇರಿಕೊಂಡು ಜಾಮೂನ್ ಮೇಕಿಂಗ್ ಮಾಡ್ತಾ ಇದ್ದಾರೆ. ಜಾಮೂನ್ ಮೇಕಿಂಗ್ ಟೈಮ್ ಬಂದು 9 o'clock ಆಗಿದೆ ನೈಟ್. ಎಣ್ಣೆಗೆ ಎತ್ಬೇಕಿದು, ಎಣ್ಣೆಗೆ ಎತ್ಬೇಕಂತ ಕೇಳಿದ್ದು ನಾನು. ಅದಿನ ಮಾಡ್ರಿ ಬೇಗ ಜಾಗ ಸರಿಯಾಗಿ ಗೊತ್ತಾಗಿಲ್ಲಪ್ಪ. ಅದು ನೋಡಿ ಹಿಂಗಾಗೋಯ್ತು. ಬೇಗ ಮಾಡಿ. ಇಲ್ಲೇ ಇತ್ತು ಓಪನ್ ಕಳ್ಸಿದ್ರೆ ಪರವಾಗಿಲ್ಲ. ಅದೆಲ್ಲ ನಾನು ಮಾಡಿದ್ದು. ಯಾವಾಗಾದ್ರೂ ಮಾಡಿದ್ರಾ? ಫಸ್ಟ್ ಟೈಮ್. ಹೇಗ ಅನಿಸ್ತಾ ಇದೆ? ಸೂಪರ್ ಆಗಿದೆ. ಅದೇ ಇದೆಲ್ಲ ಮಾಡಕ್ ಕಷ್ಟ, ತಿನ್ನಕ್ ಈಸಿ. ಆಕ್ಚುಲಿ ಅದು ಸಕ್ಕರೆ ಪಾಕ ನಾನೇ ಮಾಡಿ ಮುಂಚೆ ಇಟ್ಬಿಟ್ಟಿದ್ದೀನಿ. ಹಾಗೆ ಎಣ್ಣೆ ಕಾಯಕ್ಕೆ ಕೂಡ ಇಟ್ಟಿದ್ದೀನಿ. ಎಣ್ಣೆ ಸ್ಲೋ ಫ್ಲೇಮಲ್ಲಿ ಸ್ಲಿಮ್ಮಲ್ಲಿ ಕಾಯ್ತಾ ಇದೆ. ಅಷ್ಟೊತ್ತವರೆಗೂ ಇವ್ರು ಉಂಡೆ ಕಟ್ಕೊಳ್ಳಿ. ನೋಡಿ, ಅಷ್ಟೊತ್ತಿಂದ ಉಂಡೆ ಕಟ್ಟರದೇ ಎಷ್ಟು. ನೋ ಎಣ್ಣೆ ಕಾಯ್ಬೇಕು, ಎಲ್ಲ ಒಟ್ಟಿಗೆ ಕಟ್ಕೊಳ್ಳಿ. ಕೆಲಸ ಮಾಡಿ ಎಲ್ಲ ಅಡ್ಡಕ್ಕೆ ಬರ್ಬೇಡ. ನಾನು ಅವಾಗಿಂದ ಒಂದ್ ಕೈ ಎಣ್ಣೆ ಅಲ್ಲಿಂದ ಮೇಂಟೈನ್ ಮಾಡ್ತಿದ್ದೀನಿ. ಇಷ್ಟೆಲ್ಲ ಮಾಡ್ಬೇಕಾ ಜಾಮೂನ್ ತಿನ್ನಕ್ಕೆ? ಹೌದು.
ಅಯ್ಯೋ. ಅವಾಗಿಂದ ಪಪ್ಪ ಕೈ ಬೇಕರಿ ಸಿಗುತ್ತಲ್ವಾ, ಬೇಕರಿಲಿ ಸ್ವೀಟ್ ಶಾಪ್ ಅಲ್ಲೆಲ್ಲ ಹ್ಮ್ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋದ್ರೆ ಆರಾಮಾಗಿ ಏ, ಸಿಗುತ್ತೆ. ಅಲ್ಲೆಲ್ಲ ಚೆನ್ನಾಗಿರುತ್ತಪ್ಪ, ಹೌದಾ? ಇಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ನಾವ್ ಮಾಡೋದೇ ಬಿಟ್ರು ಅವ್ರಿಗೆ ನಾವು ಮಾಡ್ಕೊಂಡಿರ್ತೀವಲ್ಲ ಹಿಂದೆ ಕಾ ಹೊಡಿತೈತೆ ಹೋಮ್ ಮೇಡ್. ನಮ್- ಜಿಮ್ಗೆಲ್ಲ ಹೋಯ್ತಾರಲ್ಲ ಹಿಂಗ್ ಮಾಡಕ್ಕೆ, ಅದ ಇದು ಜಾಮೂನ್ ಮಾಡಿದ್ರೆ ಒಳ್ಳೆ ಜಿಮ್ ಆಗತ್ತ. ದಿನ ಜಾಮೂನ್ ಮಾಡ್ಕೊಂಡ್ ತಿಂತಾರಲ್ಲ. ಜಾಮೂನ್ ಅಲ್ಲ, ಬೇರೆ ಬೇರೆ ಏನೇನ್ ಇರುತ್ತೆ ಎಲ್ಲಾದ್ರೂ ಅಡಿಗೆ ಮಾಡಿ. ನಾನೇ ಪಪ್ಪನ್ಗೆ ಇದು ಜಾಸ್ತಿ ತಿಂತೀನಿ. ರಾಗಿ ಬೀಸೋದು, ಮಸಾಲಾ ಖಾರ ಅರಿಯೋದು, ಹ್ಮ್. ಒಳಕಲ್ ರುಬ್ಬೋದು, ಅದೆಲ್ಲ ಮಾಡಿದ್ರೆ ಓಕೆ. ಅದು ಬಟ್ಟೆ ಒಗೆಯೋದು, ನೆಲ ನಮ್ಮ ಹತ್ರ ಇಲ್ಲ. ಅದು ಬರುತ್ತೆ ಫ್ಯೂಚರ್ ಅಲ್ಲಿ. ಒಂದ್ ದೊಡ್ಡದೊಂದು ಹಾಲ್ ತರ ಇರುತ್ತೆ, ಅದ್ರಲ್ಲಿ ರಾಗಿ ಬೀಸೋದು ಅಲ್ಲಿ ಹೇಳ್ಕೊಡ್ತಾರೆ. ಹೋಗ್ಬಿಟ್ಟು ನಾವೇ ದುಡ್ಡು ಕೊಟ್ಬಿಟ್ಟು ಬಿಸ್ಬಿಟ್ಟು ಬರೋದು ಅವ್ರಿಗೆ. ಓಕೆ, ಅದು ಮೋಸ್ಟ್ಲಿ ಇವರೇ ತಂದ್ರು ತರ್ಬೋದು. ನೀವೇ ಮಾಡ್ಬೋದಲ್ಲ, ಐಡಿಯಾ ಕೊಡ್ತಿದ್ರಲ್ಲ. ಇಲ್ಲ ಇಲ್ಲ, ಮಾಡೋರಿಗೆ ಐಡಿಯಾ ಇದು, ಮಾಡೋರ್ಗೆ ಮಾತ್ರ ಐಡಿಯಾ. ನೋಡ್ ಎಣ್ಣೆ ನಾನು- ಕಾಯ್ತಾ ಇದೆ, ಇರಿ ಇರಿ ಇರಿ. ಹಂಗ್ ಹಾಕ್ಬೇಡ. ಎಣ್ಣೆ ಕಾಯ್ತಾ ಇದೆ. ಚೆಕ್ ಮಾಡೋದು ಹೆಂಗೆ ಎಣ್ಣೆ ಹಾಗೆ ಪಾಕನೂ ರೆಡಿ ಇದೆ. ಪಾಕ ಮುಂಚೆನೆ ಮಾಡಿ ಇಟ್ಟಿದ್ದೆ. ಇವ್ರು ಜಾಮೂನ್ ಮಾಡ್ಬೇಕಂತೇಳಿ ಉಂಡೆ ಕಟ್ತಾ ಇದ್ದಾರೆ. ಇದು ಈಗ ಟೆಸ್ಟ್ ಮಾಡ್ತೀರಾ ಹೆಂಗೆ ಎಣ್ಣೆ ಕಾದಿದೆ ಅಂತ? ಯಾರು ಮಾಡ್ತೀರಾ? ಕೈ ಇಡ್ಬೇಕಾ? ಈಗ ಎಣ್ಣೆ ಕಾಯ್ದು ಚೆಕ್ ಮಾಡೋದಾ? ಹೆಂಗ್ ಚೆಕ್ ಮಾಡೋದು? ಬೆಳಿಗ್ಬಿಡ ಇಟ್ಬಿಡಿ, ಫಿಂಗರ್ ಚಿಪ್ಸ್ ಆಗ್ಬಿಡುತ್ತೆ. ತೊಳಿ, ಇದು ಸಣ್ಣದಾಕಿ. ಪುಟಾಣಿದ್ ಆಗ್ತಾ ಇದೆ. ನಾಣಿದು ಹಾಕಿ ಹಾಕಿ. ಕಾಣಿಸ್ತಾ ಇಲ್ಲ, ಹಾಕಿದ ಮೇಲೆ ಗೊತ್ತಾಗುತ್ತೆ ಅದು. ಕಾದಿದ್ಯಾ? ಉಕ್ಕೊಂಡ್ ಮೇಲ್ ಬರ್ತಿದ್ಯಾ? ಗೊತ್ತಾಗಿದೆ. ಕಾದಿದೆ. ಹಿಂಗೆ ಚೆಕ್ ಮಾಡೋದು. ಹೌದು, ಅದ್ ಕೆಳಗ ಕೂತ್ಕೊಂಡ್ರೆ ಕಾದಿಲ್ಲ ಅಂತ. ಹೌದಾ? ಹಾಕಿ ಹಾಕ್ತೀರಾ, ಆಮೇಲೆ ಕೈಗೆ ಸುಟ್ಕೊಂತೀರಾ ನಾಳೆ ಕೆಲಸ ಮಾಡ್ದಂಗೆ. ಹಂಗಲ್ಲ, ಮೆಲ್ಲಗ್ ಬಿಡ್ಬೇಕು. ಎಷ್ಟ್ ಹಾಕ್ಬೇಕು? ಹಾಕಿ. ಸಮು ಸಮು ಕೈಗೆ ಆರ್ಬಿಡುತ್ತೆ ಸಮು. ಸಮು ನೋಡಿ ಯಪ್ಪ. ಏಯ್, ಹಂಗ್ ಎಲ್ಲರಿಗೂ ಆರ್ಸಕ್ಕೆ ಹಂಗಲ್ಲ ಕಣ. ಇರಿ ತೋರ್ಸ್ಕೊಡ್ತೀನಿ, ಎಲ್ಲ ತೋರಿಸ್ತೀನಿ ನಾನು. ಸೈಡ್ ಅಲ್ಲಿ ನಿಧಾನಕ್ಕೆ ಥೂ, ಬಿಡು. ಹಿಂಗೆ ಎಲ್ಲಿ ನಾನ್ ಕೈ ಹಾಕೋ. ಸಮು. ಯಾಕೆ? ಇಬ್ರು ಎದ್ರಕಡೆ ಆಗ್ತವ್ರೆ. ಆರ್ತೈತೆ ಎಣ್ಣೆ. ಏಯ್, ಎಕ್ಸ್ಪೆರಿಮೆಂಟ್ ಮಾಡಬಾರ್ದು. ಎರಡೆರಡು ಒಟ್ಟಿಗೆ ಸಾಕು ಇವ್ರು ಹಾಕಿದ್ದು. ಬನ್ನಿ ನಾವ್ ಮಾಡೋಣ, ನಮ್ ಕೆಲಸ ನಾವು ಮಾಡ್ಕೋಬೇಕು. ಮೂರು ಸಮು ಆರ್ಬಿಡುತ್ತೆ, ಆಮೇಲೆ ನಾಳೆ ಸ್ಕೂಲಲ್ಲಿ ಬರೆಯಕ್ ಆಗೋದಿಲ್ಲ. ಎಲ್ಲ ಹಾಕ್ಬೋದಾ? ಓಕೆ, ಖುಷಿನಾ ಇಬ್ರಿಗೂ? ನಾಲ್ಕು ಇಲ್ಲಿ ಇಬ್ರಿಗೂ ಖುಷಿನಾ? ಇಲ್ಲಿ ತಿರ್ಗಿ, ಇಲ್ಲಿ ಹಾಕಿದೀನಿ ಎಲ್ಲ. ಎಲ್ಲ ಹಾಕಿದ್ದೀರಾ? ಇಬ್ರಿಗೂ ಖುಷಿನಾ? ಖುಷಿ ಖುಷಿ ಖುಷಿ. ಇದು ಮನೇಲೆ ಈ ತರ ಎಲ್ಲ ಮಾಡೋದ್ರಿಂದ, ಹಿಂಗೆಲ್ಲ ಮಾಡೋದ್ರಿಂದ ಜಿಮ್ಮಿಗೆ ಹೋಗದೇ ಇರೋರಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಜಿಮ್ ಮಾಡ್ದಂಗೂ ಆಗುತ್ತೆ. ಹೋಗೋರು ನಿಮ್ ಪಾಡಿ ನೀವ್ ಆರಾಮಾಗಿ ಹೋಗಿ. ಹೋಗೋರ್ಗೆ ಹೇಳ್ತಿಲ್ಲಪ್ಪ ನಾನು, ಜಿಮ್ ಹೋಗದೇ ಇರೋರಿಗೆ, ಹೋಗದೆ ಇರೋರಿಗೆ ಹೆಂಡತಿಗೆಲ್ಲ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಕೊಡಿ, ಮನೇಲೆ ಜಿಮ್ ಆಗುತ್ತೆ. ಜಿಮ್ ಆಗುತ್ತೆ ಅಂತ. ಓಕೆ ಓಕೆ ಓಕೆ, ಅವರು ಮಾಡ್ಕೊಡ್ತಾರೆ ಇನ್ ಮುಂದೆ. ಮನೇಲೆ ಜಿಮ್ ಮಾಡ್ತಾರೆ. ಸಾಕು. ಮೇಲ್ಗಡೆ ಬಂದು ಹಸ್ಬೆಂಡ್ ಅದು ಎಲ್ಲ ಕರೀತಿದ್ದಾರೆ. ಇವರು ಸಾಹೇಬ್ರು ಉಂಡೆ ಕಟ್ತಿದ್ದಾರೆ. ಮಾಡ್ಲಿ ಅಲ್ವಾ, ನಾವು ದಿನ ಮಾಡೋದಿದ್ದಿದ್ದೆ, ಇವರು ಮಾಡ್ಲಿ. ಯಾಕೆ ಒಂಥರ ನಂತರ ಇದೆ ಬೆಳಗ್ಗೆ ಈ ತರ ಆಯ್ತಾ? ಕೆಂಪ್ ನನ್ ಕಪ್ಪು ಕೈತಲ್ಲ ಆ ತರ ಇದೆಯಲ್ಲ. ಆಡ್ತಾ ಇದ್ದಾರೆ ಇಬ್ರು ಖುಷಿ ಖುಷಿಯಾಗಿ. ನಿಮ್ಮ ಮನೇಲೂ ಕೂಡ ನಿಮ್ಮ ಮಕ್ಕಳು ಹಾಗೆ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರಾ? ಹೀಗೆ ಸ್ಪೆಷಲ್ ಕುಕ್ ಮಾಡ್ಬೇಕಾದ್ರೆ ನಿಮ್ ಜೊತೆ ಇನ್ವಾಲ್ವ್ ಆಗ್ತಾರಾ ಅನ್ನೋದನ್ನ ಕಮೆಂಟ್ಸ್ ಮಾಡಿ. ಅಡ್ರೆಸ್ ಕಳಿಸ್ತೀನಿ ಪಾರ್ಸಲ್. ಜಾಮೂನ್ ಕಳಿಸ್ತೀರಾ? ಓಕೆ, ನೋಡಿ ಜಾಮೂನು ಕಳಿಸ್ಕೊಡ್ತಾರಂತೆ. ಯಾವ ಖುಷಿಗೆ ಜಾಮೂನು? ಯಾವ ಖುಷಿಗೆ? ಬೇಕಂದ್ರೆ ನಾನು ಬೇಕಂದ್ರೆ ಕ್ಯಾಟ್ರಿಂಗ್ ತರ ಕಳ್ತಿರೋ ಖುಷಿಗೆ ಕೇಟ್ರಿಂಗ್. ಕ್ಯಾಟ್ರಿಂಗ್ ತರ ಅವ್ರು ಕಮೆಂಟ್ಸ್ ಮಾಡ್ತಾರ, ಅದಕ್ಕೆ ಹ್ಮ್ ಮಾಡಿದಕ್ಕೆ ನಾವು ಸ್ವೀಟ್ ಕೊಡೋದು ಬೇಡವಾ? ಕಮೆಂಟ್ಸ್ ಮಾಡಿದಕ್ಕೂ ಸ್ವೀಟ್ ಕೊಡ್ತಾರಂತೆ ನೋಡಿ. ಸೂಪರ್. ಕಮೆಂಟ್ಸ್ ಮಾಡ್ಬೇಕು. ಕಮೆಂಟ್ಸ್ ಮಾಡಿ, ಓಕೆನಾ? ಮತ್ತೆ ಏನು ಹೇಳ್ಬೇಕು? ನಾನಂತೂ ಮಾಡ್ತೀನಿ. ನೀನ್ ಸಮು ಕಮೆಂಟ್ಸ್ ಮಾಡ್ತಾನಂತೆ. ಈ ವಿಡಿಯೋ ಆಗುತ್ತಲ್ಲ, ಆಮೇಲೆ ವಿಡಿಯೋ ನೋಡ್ಬೇಕಾದ್ರೆ ಚೆನ್ನಾಗಿ ಓಕೆ, ಫುಲ್ಲು ಜಾಮೂನ್ ಮಾಡಿ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀವಿ. ಜಾಮೂನ್ ರೆಡಿ ಆಗಿದೆ. ಬಾ, ಸಮು ಪಾಕಕ್ಕೆ ಹಾಕ್ತಾನಂತೆ. ಇಟ್ಕೋ, ಮೆಲ್ಲಗೆ ಹಾಕ್ಬೇಕು. ಬಿಡು ನೀನು. ತಾಗಿಸ್ಬಾರ್ದು. ಜಾಮೂನ್ ಎಲ್ಲ ಮಾಡಿ ಆಯ್ತು. ಇಬ್ರು ಖುಷಿ ಖುಷಿಯಾಗಿ ನನ್ನ ಜೊತೆ ಜಾಮೂನ್ ಮಾಡೋದಕ್ಕೆ ಇನ್ವಾಲ್ವ್ ಆಗಿ ಜಾಮೂನ್ ಮಾಡಿದ್ರು. ಸಮಗೆ ತುಂಬಾನೇ ಇಷ್ಟ, ಹಾಗಾಗಿ ಅವನು ಮಾಡ್ತೀನಿ ಅಮ್ಮ ಅಂತ ಹೇಳ್ದ. ಹಾಗೆ ಹಸ್ಬೆಂಡ್ ಕೂಡ ಜೊತೆಗೆ ಸೇರ್ಕೊಂಡು ಮಾಡಿದ್ರು.
ಈಗ ಸೋಕಾಗಕ್ಕೆ ಇಟ್ಟಿದ್ದೀವಿ. ಇವತ್ತು ಆಗೋದಿಲ್ಲ ತಿನ್ನೋದಕ್ಕೆ. ನಾಳೆ ಹೇಗಿತ್ತು ಅಂತ ಟೇಸ್ಟ್ ಮಾಡಿ ಹೇಳ್ತೀವಿ. ಸಮಕಲ್ಲಿ ಟೇಸ್ಟ್ ಮಾಡಿಸ್ತೀನಿ ನಾಳೆ. ಜಾಮೂನ್ ಹೇಗಿದೆ? ತಗೊಳ್ಳಿ, ದೊಡ್ಡ ಪೀಸ್ ಕೊಡ್ತೀನಿ ತಿನ್ನಿ. ತಿನ್ನಿ ನೀವು ಹೆಂಗಿದೆ ಅಂತೇಳಿ. ಅಪ್ಪ ಮಗ ಸೇರ್ಕೊಂಡು ಮಾಡಿರೋದು ಜಾಮೂನು. ವೆಯ್ಟ್ ಸೂಪರ್ ಆಗಿದೆ. ವೆಯ್ಟ್ ಮಾಡಕ್ ಆಗಿಲ್ಲ ಅವ್ರಿಬ್ರಿಗೂ. ಮಲ್ಗೋಷ್ಟೊತ್ತಿಗೆ ತಿಂದು ಮಲ್ಗೋಣ ಇದು ಅಂತ. ಇನ್ನೂ ಸ್ವಲ್ಪ ಹೊತ್ತು ಇರ್ಬೇಕಾಯ್ತಾ? ಅಯ್ಯೋ, ನಾಳೆ ಇರುತ್ತಲ್ಲ. ಇನ್ನು ಸ್ವಲ್ಪ ಹೊತ್ತು ಇರ್ದೇ ಎಷ್ಟು ಚೆನ್ನಾಗೈತೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಅದು. ರೆಡಿ ಮಿಕ್ಸ್ ಅಪ್ಪ ಅದು. ರಮ್ಯಾ ಮಾಡಿಲ್ಲ. ಸೂಪರ್ ಆಗಿದೆ. ಓಕೆನಾ? ಚೆನ್ನಾಗಿದ್ಯಾ? ಸ್ವೀಟ್ ಎಲ್ಲ ಕರೆಕ್ಟ್ ಆಗಿದ್ಯಾ? ಓಕೆನಾ? ಬಾಯ್ ಬಿಡಿ. ಬಾಯ್. ಈ ವಿಡಿಯೋ ಹೇಗೆಲ್ಲ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.